ಎಲ್ರಿಗೂ ನಮಸ್ತೆ. ನಾವಿವಾಗ ಗುಂಬಜ್ಜಲ್ಲಿದ್ದೀವಿ. ಇದಿರೋದು ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ, ಗಂಜಾಂ ಗ್ರಾಮದಲ್ಲಿ. ಈ ಪ್ರದೇಶದಲ್ಲಿ ಸಾವಿರಾರು ಜನಗಳು ವೀರಮರಣವನ್ನು ಹೊಂದಿದ್ದಾರೆ. ಅಂದರೆ ಸೈನಿಕರು ಸತ್ತಂಥ ಪ್ರದೇಶವಾಗಿದೆ ಇದು. ಆ ಸೈನಿಕರನ್ನೆಲ್ಲ ಗಂಜಾಮಲ್ಲೇ ತೊಗೊಂಡೋಗಿ ಹಾಕ್ತಾಯಿದ್ರಂತೆ. ಮೊದಲು ಶ್ರೀರಂಗಪಟ್ಟಣ ರಾಜಧಾನಿಯಾಗಿತ್ತು, ನಂತರ ಮೈಸೂರು ಕರ್ನಾಟಕದ ರಾಜಧಾನಿ, ಈಗ ಬೆಂಗಳೂರು ಕರ್ನಾಟಕದ ರಾಜಧಾನಿಯಾಗಿದೆ. ಟಿಪ್ಪು ತಂದೆ ಹೈದರ್ ಅಲಿ ಮತ್ತು ತಾಯಿ ಫಕ್ರಾ ಉನ್ನಿಸಾ ಅವರ ಸಮಾಧಿಗಳು ಕೂಡ ಇಲ್ಲಿ ಇದ್ದಾವೆ. ಟಿಪ್ಪು ಅವರನ್ನು ಮೈಸೂರಿನ ಹುಲಿ ಅಂತ ಕೂಡ ಕರೀತಾರೆ. ಈ ಪ್ರದೇಶಗಳಲ್ಲಿ ತುಂಬ ಜನ ಸತ್ತೋಗ್ತಾ ಇದ್ರಂತೆ. ಶ್ರೀರಂಗಪಟ್ಟಣ ಯುದ್ಧ ನಡೆಯುವಾಗ ಸಾವಿರಾರು ಸೈನಿಕರು ಸತ್ತೋಗ್ತಾ ಇದ್ರಂತೆ. ಎಲ್ಲರನ್ನೂ ತೊಗೊಬಂದು ಈ ಗಂಜಾಮಲ್ಲೇ ಹಾಕ್ತಾ ಇದ್ರಂತೆ. ಅದಕ್ಕೆ ಜನಗಳು ಹೇಳ್ತಿರು, ನಮ್ಮ ಮಂಡ್ಯ ಕಡೆ ಯಾರಾದರೂ ಲೇಜಿ ಆಗಿದ್ದರೆ ನೀವು ಹೋಗು ಗಂಜಾಮಲ್ಲಿ ಹೆಣ ಹೊರಕ್ಕೂ ಲಾಯಕ್ಕಿಲ್ಲ ನಿಮಗೆ ಅಂತ. ಸೊ ಹಂಗೆ ಅಷ್ಟೊಂದು ಜನ ಅಲ್ಲಿ ಸಾಯ್ತಾಯಿದ್ರು. ಸಾವಿರಾರು ಸೈನಿಕರ ಪುಣ್ಯ ಭೂಮಿ ಮೇಲೆ ಇರುವಂಥ ಈ ಸಪೋಟ ಹಣ್ಣು ತುಂಬಾ ಟೇಸ್ಟ್ ಇದೆ. ಶ್ರೀರಂಗಪಟ್ಟಣಕ್ಕೆ ಒಂದು ಸಲ ಬಂದಾಗ ನೀವು ಈ ಹಣ್ಣನ್ನು ಟೇಸ್ಟ್ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.